ಕಲಿಗಳಾಗಿ ಬನ್ನಿರಿ, ಸ್ವಚ್ಛತೆಯ ಕಲಿಗಳಾಗಿ ಮುಂದೆ ಸಾಗಿ ಬನ್ನಿರಿ. ಭೂಮಿಯಿಂದ ಮುಗಿಲಿಗೆ ಕೂಗಿ ಕೂಗಿ ಹೇಳಿರಿ, ಭೂಮಿಯಿಂದ ಮುಗಿಲಿಗೆ ಕೂಗಿ ಕೂಗಿ ಹೇಳಿರಿ. ಕೋಟಿ ಕಂಠ ಕೂಗಿ ಹೇಳಿವೆ, ಅಂಬೇಡ್ಕರ್ ವಾದ ಜಿಂದಾಬಾದ್, ಅಂಬೇಡ್ಕರ್ ವಾದ ಜಿಂದಾಬಾದ್, ಅಂಬೇಡ್ಕರ್ ವಾದ ಜಿಂದಾಬಾದ್. ನಮ್ಮ ಜೊತೆಲಿರುವುದು ಬುದ್ಧರ ಮಾರ್ಗವು, ನಮ್ಮ ಜೊತೆಯಲ್ಲಿರುವುದು ಬುದ್ಧರ ಮಾರ್ಗವು. ಪೆರಿಯಾರರ ತತ್ವವು ಪುಲೆಯವರ ಚಾರವು, ಯಾರರ ತತ್ವವೋ ಪುಲಿಯವರ ಚಾರವೋ. ಸೋಲು ಎಂಬ ಮಾತೆ ಇಲ್ಲ ಮುನ್ನುಗ್ಗುತ್ತ ಸಾಗಿರಿ, ಸೋಲು ಎಂಬ ಮಾತೆ ಇಲ್ಲ ಮುನ್ನುಗ್ಗುತ್ತ ಸಾಗಿರಿ. ಅನ್ಯಾಯವ ಅಳಿಸುತ್ತಾ ಸಮಾನತೆಯ ಬೆಳೆಸುತ್ತಾ, ಅನ್ಯಾಯವ ಅಳಿಸುತ್ತಾ ಸಮಾನತೆಯ ಬೆಳೆಸುತ್ತಾ. ಕೋಟಿ ಕಂಠ ಕೂಗಿ ಹೇಳಿವೆ, ಅಂಬೇಡ್ಕರ್ ವಾದ ಜಿಂದಾಬಾದ್, ಅಂಬೇಡ್ಕರ್ ವಾದ ಜಿಂದಾಬಾದ್, ಅಂಬೇಡ್ಕರ್ ವಾದ ಜಿಂದಾಬಾದ್. ದಲಿತ ಹಿಂದುಳಿದ ಜನರ ಐಕ್ಯತೆಯ ಸಾರುವ, ಹಿಂದುಳಿದ ಜನರ ಐಕ್ಯತೆಯನ್ನು ಸಾರುವ, ಮುಸಲ್ಮಾನ ಕ್ರೈಸ್ತರೆಲ್ಲ ಒಂದುಗೂಡಿ ಸಾಗುವ, ಮುಸಲ್ಮಾನ ಕ್ರೈಸ್ತರೆಲ್ಲ ಒಂದುಗೂಡಿ ಸಾಗುವ. ಪುರೋಹಿತ ಶಾಹಿಯ ಬಣ್ಣ ಬಯಲು ಮಾಡುವ, ಪುರೋಹಿತ ಶಾಹಿಯ ಬಣ್ಣ ಬಯಲು ಮಾಡುವ. ಆದಿ ಜನರ ಶಕ್ತಿಯ ಲೋಕಕ್ಕೆಲ್ಲ ತೋರುವ, ಆದಿ ಜನರ ಶಕ್ತಿಯ ಲೋಕಕ್ಕೆಲ್ಲ ಸಾರುವ. ಕೋಟಿ ಕಂಠ ಕೂಗಿ ಹೇಳಿವೆ, ಅಂಬೇಡ್ಕರ್ ವಾದ ಜಿಂದಾಬಾದ್, ಅಂಬೇಡ್ಕರ್ ವಾದ ಜಿಂದಾಬಾದ್, ಅಂಬೇಡ್ಕರ್ ವಾದ ಜಿಂದಾಬಾದ್. ಭೀಮ ಜ್ಯೋತಿ ಹಿಡಿದು ಬನ್ನಿ ಕ್ರಾಂತಿಕ ಹಳಿ ಮೊಳಗಿದೆ, ಭೀಮ ಜ್ಯೋತಿ ಹಿಡಿದು ಬನ್ನಿ ಕ್ರಾಂತಿಕಾಳೆ ಮುಳುಗಿದೆ. ಬೆಳಕಿನ ಕಿರಣಗಳು ಸಾಗಿ ಸಾಗಿ ಹೊರಟಿವೆ, ಬೆಳಕಿನ ಕಿರಣಗಳು ಸಾಗಿ ಸಾಗಿ ಹೊರಟಿವೆ. ಕೋಟಿ ಕಂಠ ಕೂಗಿ ಹೇಳಿವೆ, ಅಂಬೇಡ್ಕರ್ ವಾದ ಜಿಂದಾಬಾದ್, ಅಂಬೇಡ್ಕರ್ ವಾದ ಜಿಂದಾಬಾದ್, ಅಂಬೇಡ್ಕರ್ ವಾದ ಜಿಂದಾಬಾದ್. ಹೇಳ್ತಾರೆ ಇಲ್ಲಿನ ದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ಹಿಂದುಳಿದ ವರ್ಗದವರಿಗೆ, ಶೂದ್ರರಿಗೆ ಸ್ವಾತಂತ್ರ್ಯ ಏನಾದ್ರೂ ಸಿಗಂಗಿದ್ರೆ ಅಂತ ಸ್ವಾತಂತ್ರ್ಯ ನಮಗೆ ಬೇಡ, ನಾವು ನಿಮ್ಮ ಬ್ರಿಟಿಷರ ಬೂಟನ್ನು ನಕ್ಕೊಂಡು ಇರ್ತೀವಿ ಅಂತ ಹೇಳಿದಂತ ಸಂಸ್ಕೃತಿ ಇದ್ದಂಥವರು ಇವತ್ತು ಅದನ್ನ ಮಾಡಿದ್ದಾರೆ. ಅದೇ ರೀತಿ ಮುಂದೆ ಬಂದ್ರೆ ಈ ದೇಶಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ಕೊಟ್ಟಂತ ಸಂದರ್ಭದಲ್ಲಿ ಇಡೀ ದೇಶದ 99% ಜನ ಒಂದು ಒಕ್ಕೊರಳದಿಂದ ಒಪ್ಕೊಂತಾರೆ. ಈ ಸಂವಿಧಾನದಿಂದ ನಮ್ ಸಮಾನತೆ ಸಿಗ್ತದೆ, ಇದರಲ್ಲಿ ಸೌಹಾರ್ದ ಇದೆ, ಭಾವೈಕ್ಯತೆ ಇದೆ, ಎಲ್ಲವನ್ನು ಒಳಗೊಂಡಿದೆ, ಈ ಸಂವಿಧಾನ ನಮ್ಗೆ ಬೇಕು ಅಂತೇಳಿ 99% ಜನ ಹೊತ್ತು ಒಪ್ಕೊಂಡಂತವರು. ಆ 1% ಜನ ಏನಿದ್ರು ಇವತ್ತು ಅವ್ರು ಹೇಳ್ತಾರೆ ನಮಗೆ ಈ ಸಂವಿಧಾನ ನಾವು ಒಪ್ಪೋದೇ ಇಲ್ಲ ಯಾವುದೇ ಕಾರಣಕ್ಕೂ, ಇವತ್ತಲ್ಲ ನಾಳೆ ನಾವು ಈ ಸಂವಿಧಾನವನ್ನು ಬದಲಾವಣೆ ಮಾಡೇ ಮಾಡ್ತೀವಿ ಅಂತೇಳಿ ಅವತ್ತು ಡೆಲ್ಲಿಯ ಜಂತರ್ ಮಂತರಲ್ಲೇ ಅಂಬೇಡ್ಕರ್ ಬರೆದಂತ ಸಂವಿಧಾನ ಪುಸ್ತಕಗಳನ್ನ, ಸಾವಿರಾರು ಪುಸ್ತಕಗಳನ್ನ ಇಟ್ಟು ಅಲ್ಲಿ ಅವತ್ತು ಸುಟ್ಟು ಹಾಕಿ ಈ ಮುಂದೆ ಒಂದು ದಿವಸ ಇದನ್ನು ಬದಲಾವಣೆ ಮಾಡೇ ಮಾಡ್ತೀವಿ ಅಂತೇಳಿ ಬಂದಿದ್ದಾರೆ. ಸ್ವಾಮಿ, ಇವತ್ತು ಸಂವಿಧಾನದ 3ನೇ ಅಂಗ ನ್ಯಾಯಾಲಯ, ಇವತ್ತು ಅವರು ಗವಾಯಿ ಅವರು ಮಾಡಿದಂತ ತಪ್ಪೇನಿದೆ, ಏನ್ ತಪ್ಪು ಮಾಡಿದ್ದಾರೆ ಅಂತೇಳಿ ಮಧ್ಯಪ್ರದೇಶದಲ್ಲಿ ಒಂದು ದೇವಸ್ಥಾನ ಇದೆ, ವಿಷ್ಣುವನ ದೇವಸ್ಥಾನ. ಆ ದೇವಸ್ಥಾನಕ್ಕೆ ಆ ಮೂರ್ತಿ ತಲೆ ಇಲ್ಲ, ಅದಕ್ಕೆ ಹೊಡೆದಾಕಿದ್ದಾರೆ. ಆ ತಲೆಯನ್ನ ನೀವು ಇದು ಮಾಡಿ ಅಂತೇಳಿ ಅವ್ನು ರಾಕೇಶ್ ಕಿಶೋರ್ ಒಬ್ಬ ಅಯೋಗ್ಯ ಆ ತಲೆಯನ್ನ ಇದು ಮಾಡಿ ಪ್ರತಿಷ್ಠಾಪನೆ ಮಾಡಬೇಕು ಅಂತೇಳಿ ಒಂದು ಅರ್ಜಿ ಹಾಕೊಂತಾನೆ. ಫಸ್ಟ್ ಎಲ್ಲ ಹಾಕ್ತಾನೆ, ಸಾಂಸ್ಕೃತಿಕ ಇಲಾಖೆ ಅದೇ ಬಿಜೆಪಿಯ ಅಡಿಯಲ್ಲಿರುವಂತಹ ಒಂದು ಇಲಾಖೆಯಲ್ಲಿ ಹಾಕೊಂತಾನೆ. ಅವರೇ ಬಿಜೆಪಿನ ಸರ್ಕಾರ ಇರುವಂತಹ ಇವರೇನೆ ಅದನ್ನು ವಜಾ ಮಾಡ್ತಾರೆ. ವಜಾ ಮಾಡಾದ್ಮೇಲೆ ಇವನು ಬಂದು ಸುಪ್ರೀಂ ಕೋರ್ಟ್ ಅಲ್ಲಿ ಹಾಕೊಂತಾರೆ. ಗವಾಯಿ ಅವರು ನೋಡಪ್ಪ 1958 ಒಂದು ಆಕ್ಟ್ ಇದೆ, ಅದ್ರ ಪ್ರಕಾರವಾಗಿ ಯಾವುದೇ ಕಾರಣಕ್ಕೂ ಆ ತರ ಪ್ರತಿಷ್ಠಾಪನೆಗಳು ಮಾಡ್ಲಿಕ್ಕಾಗಲ್ಲ. ಯಾವುದೇ ದೇವಸ್ಥಾನಗಳಿರ್ಬೋದು, ಗುಡಿ ಗುಂಡಾರಗಳಿರ್ಬೋದು, ಇವತ್ತು ಹಳೆಬೀಡು ಇರ್ಬೋದು, ಬೇಲೂರು ಇರ್ಬೋದು, ಬೇರೆ ಬೇರೆ ದೇವಸ್ಥಾನಗಳು ಯಥಾಸ್ಥಿತಿಯನ್ನ ಕಾಪಾಡಿದೆ. ಆ ಯಥಾಸ್ಥಿತಿ ಕಾಪಾಡಬೇಕಂತೇಳಿ 1958 ಆಕ್ಟ್ ಹೇಳ್ತಾರೆ. ಅದು ನೀವೇನ್ ಹೇಳ್ತೀರಿ? ಇವತ್ತು ಆ 58ರ ಆಕ್ಟ್ ಅನ್ನ ನೀವು ರದ್ದುಪಡಿಸಿ ಇವತ್ತು ಅವರೇ ಹೇಳಿದ್ರು ಯಾವುದೇ ಇದನ್ನ ನೀವು ಮನ್ನಣೆ ಕೊಡುತ್ತೆ, ನೀವು ಇವತ್ತು ದಾಳಿ ಮಾಡ್ತಾ ಇದ್ದೀರಾ. ಇವತ್ತು
ಇದು ನಡೀತಾ ಇರೋದು ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೆ ನಡೀತಿರುವಂತಹ ದಾಳಿ, ಈ ದೇಶದ ಸಂಸ್ಕೃತಿಯ ಮೇಲೆ ನಡೀತಿರುವ ದಾಳಿ, ಇದು ಭಾವೈಕ್ಯತೆ ಮೇಲೆ ನಡೀತಿರುವಂತಹ ದಾಳಿ. ಅದಕ್ಕಾಗಿ ಇವತ್ತು ನಾವು ಬಹಳ ಸ್ಪಷ್ಟವಾಗಿ ಇವತ್ತು ಹೇಳ್ತಾ ಇದೀವಿ, ಈ ದೇಶದಲ್ಲಿ ಮನುಸ್ಮೃತಿಯನ್ನ ಯಾವುದೇ ಕಾರಣಕ್ಕೂ ನಾವು ಜಾರಿ ಮಾಡ್ಲಿಕ್ಕೆ ಬಿಡಲ್ಲ. ಯಾಕಂತಂದ್ರೆ ಚಾತುರ್ವರ್ಣದ ವ್ಯವಸ್ಥೆ ಏನಿದೆಯೋ ಮನುವಾದವನ್ನ ಇಲ್ಲಿ ಜಾರಿ ಮಾಡ್ತೀವಿ ಅಂತೇಳಿ ನೀವು ಮಾತನಾಡ್ತಾ ಇದೀವಿ. ನಾವು ಈ ದೇಶದ ಬಹುಸಂಖ್ಯಾತರು ಹೇಳ್ತಾ ಇದೀವಿ. ಮತ್ತೊಂದು ಕೊನೆಯದಾಗಿ ನನ್ನ ಮಾತನ್ನು ನಾನು ಹೇಳ್ತೀವಿ. ಹಲೋ ಮಿಸ್ಟರ್ ರಾಕೇಶ್ ಕಿಶೋರ್, ನಾವ್ ಹೇಳ್ತಾ ಇದೀವಿ, ನೀನು ಒಂದೇ ಒಂದು ವಿಗ್ರಹದ ಪ್ರತಿಷ್ಠಾಪನೆ ಮಾಡ್ಬೇಕಂತ ಹೇಳ್ತಾ ಇದೀವಿ. ನಾವ್ ಹೇಳ್ತಾ ಇದೀವಿ, ಈ ದೇಶದ 80,000ಕ್ಕೂ ಹೆಚ್ಚು ಬೌದ್ಧ ಮಂದಿರಗಳಿತ್ತು, ಇವತ್ತು ನಾಶ ಮಾಡಿದ್ದೀವಿ, ನೀವು ಅಯೋಗ್ಯರಿದ್ದೀರಿ ಅಂತ ಅಯೋಗ್ಯರು ನಾವು ಕೇಳ್ತಾ ಇದೀವಿ. ನೀವೇನ್ ಹೇಳ್ತೀರಿ? ನಿಮ್ಮ ಪ್ರಶ್ನೆ ಇದ್ರಲ್ಲಿ ನಿಮ್ಮ ಬಗ್ಗೆ ಉತ್ತರ ಕೊಡಿ ನೀವು ಅಂತ ಹೇಳ್ತಾ ಈ ಒಂದೆರಡು ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಸನಾತನವಾದಿಗಳೇ ನಿಮಗೆ ಧಿಕ್ಕಾರ, ನಿಮಗೆ ಧಿಕ್ಕಾರ. ನ್ಯಾಯವಾದಿ BR ಗವಾಯಿ ಸಾಹೇಬರೇ ನಿಮ್ಮ ಪರವಾಗಿ ನಾವಿದ್ದೇವೆ. ಗವಾಯಿ ಸಾಹೇಬರೇ ನಿಮ್ಮ ಪರವಾಗಿ ನಾವಿದ್ದೇವೆ. ಸಂವಿಧಾನದ ಪರವಾಗಿ ನಾವಿದ್ದೇವೆ. ಪ್ರಜಾಪ್ರಭುತ್ವದ ಪರವಾಗಿ ನಾವಿದ್ದೇವೆ. ದೇಶದ ಪರವಾಗಿ ನಾವಿದ್ದೇವೆ. ಗಲ್ಲಿಗೇರಿಸಿ ದೇಶದ್ರೋಹಿ ರಾಕೇಶ್ ಕಿಶೋರನಿಗೆ ಧಿಕ್ಕಾರ. ಸನಾತನವಾದಿ ರಾಕೇಶ್ ಕಿಶೋರನಿಗೆ ಧಿಕ್ಕಾರ. ಮನುವಾದಿ ರಾಕೇಶ್ ಕಿಶೋರನಿಗೆ ಧಿಕ್ಕಾರ. ಸಂವಿಧಾನ ವಿರೋಧಿ ರಾಕೇಶ್ ಕಿಶೋರನಿಗೆ ಧಿಕ್ಕಾರ. ಜನ ವಿರೋಧಿ ರಾಕೇಶ್ ಕಿಶೋರನಿಗೆ ಧಿಕ್ಕಾರ. ಕಾನೂನು ಅರಿವೇ ಇಲ್ಲದ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಸಂವಿಧಾನ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಪ್ರಜಾಪ್ರಭುತ್ವ ವಿರೋಧಿ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ. ಅಣ್ಣ ಸ್ವಲ್ಪ ಮಾತಿಂದ ಸ್ವಲ್ಪ ದಾರಿ ಬಿಡಿ, ದಾರಿ ಬಿಡ. ವ್ಯವಹಾರ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಯವಾಗಲಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಯವಾಗಲಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಯವಾಗಲಿ. ಆತ್ಮೀಯ ಮಾಲೂರು ತಾಲೂಕಿನ ಜನಪರ ಸಂಘಟನೆಗಳ ಒಕ್ಕೂಟದ ಎಲ್ಲ ಅದೇ ರೀತಿ DSS ಪರಿವರ್ತನವಾದ ರಾಜ್ಯ ಸಂಚಾಲಕರಂತ ನಮ್ಮ ಗೋವಿಂದ್ರ ಸಂರಕ್ಷಣೆಯನ್ನ ಮಾಡಬೇಕು. ಆ ಒಂದು ಸಂರಕ್ಷಣಾ ಕಾಯ್ದೆ ಹೇಳ್ತದೆ ಅಂತ ಹೇಳಿ ಅವನಿಗೆ ಹಿಂಬರಾವನೆ ಕೊಟ್ಟಿದ್ದಾರೆ. ಯಾರು ಇದೆ? ರಾಕೇಶ್ ಕಿಶೋರ್ ಅಂತಕ್ಕಂಥ ಒಬ್ಬ ವಕೀಲನಿಗೆ. ಆದ್ರೂ ಸಹ ಅದನ್ನು ಮೀರಿ ಆತನು ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು POL ಅನ್ನು ಹಾಕಿದ್ದಾರೆ. ಆದ್ರೂ ಕೂಡ ಅಲ್ಲಿ ಇರ್ತಕ್ಕಂಥ ನ್ಯಾಯಮೂರ್ತಿಗಳು, ಗೌರವಾನ್ವಿತ ನ್ಯಾಯಮೂರ್ತಿಗಳು ಈ ತರ ಎಲ್ಲ ವಾದವನ್ನು ಆಲಿಸಿದ್ದಾರೆ, ಎಲ್ಲ ವಿಚಾರವನ್ನ ಕೇಳಿದ್ದಾರೆ. ಆದ್ರೆ ಅತ್ನಿಗೆ ಹೇಳಿದಾರೆ, ಆಯ್ತಪ್ಪ ಇಲ್ಲಿ ಮಾತಾಡೋದನ್ನ ಬಿಟ್ಟು ನೀನು ಬ್ರಹ್ಮನೇ ಕೇಳ್ಬೋದಾಗಿತ್ತಲ್ಲ, ಬ್ರಹ್ಮನಿಗೆ ಹೇಳು ಅಂತಕ್ಕಂಥದ್ದನ್ನ ಹೇಳಿದ್ದಾರೆ. ಅತನಿಗೆ ಸಂಪೂರ್ಣವಾಗಿ ಇದರ ಅರಿವಿದ್ರು ಸಹ ಆತ ಉದ್ದೇಶ ಪೂರ್ವಕವಾಗಿ ಈ ಮನುವಾದಿಗಳ ಕುತಂತ್ರದಿಂದ ಈ ರೀತಿಯಾಗಿ ಮುಖ್ಯ ನ್ಯಾಯಮೂರ್ತಿಗಳಿಗೆ ಶಿವನ ಎಸೆದಿದ್ದಾರೆ. ಎಸೆದು ಬಿಟ್ಟು ಅಲ್ಲಿರ್ತಕ್ಕಂಥ ಏನು ಡಬಲ್ ಬೆಂಚ್ ಏನು ಇಬ್ಬರು ಜಡ್ಜ್ಗಳು ಇರ್ತಕ್ಕಂಥದ್ದು ನಿಮ್ಗೆಲ್ಲ ಹೊಡೆದಿತ್ತು, ಅವರಿಗೆ ಹೊಡೆದಿತ್ತು ಅಂತಕ್ಕಂಥ ಹೇಳೋದನ್ನ ಆ ಒಂದು ನ್ಯಾಯಾಲಯ ಸಭಾಂಗಣದಲ್ಲಿ ಮಾತಾಡ್ತಾರೆ ಅಂತ ಹೇಳಿದ್ರೆ ಇದು ಹಿಂದ್ಗಡೆ ಮನುವಾದಿಗಳ ಕುತಂತ್ರ ಇದೆ. ಈ ಕುತಂತ್ರ ನೋಡಿ ನಾವು ಅರ್ಥವನ್ನ ಮಾಡ್ಕೊಬೇಕು. ಈ ದೇಶದ ಮುಖ್ಯ ನ್ಯಾಯಮೂರ್ತಿಗಳು, ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು, ರಾಷ್ಟ್ರಪತಿ ಬಿಟ್ರೆ ಎರಡನೇ ಪ್ರಜೆ ಅವರು ಯಾರು ನ್ಯಾಯಮೂರ್ತಿಗಳು. ಆದ್ರೆ ಈ ದೇಶದ ಪ್ರಧಾನಿ, ನಮ್ಮ ದೇಶದ ಪ್ರಧಾನಿ, ನಾನು ಕಾವಲುಗಾರ, ಈ ದೇಶವನ್ನ ರಕ್ಷಣೆ ಮಾಡುವಂತ ಕಾವಲುಗಾರ ಅಂತ ಹೇಳತಕ್ಕಂಥ ಒಬ್ಬ ಪ್ರಧಾನಮಂತ್ರಿಗಳು, ಗೌರವಾನ್ವಿತ ಪ್ರಧಾನಮಂತ್ರಿಗಳು ಈ ಘಟನೆ ಆಗಿ ಸುಮಾರು 8 ಗಂಟೆಗಳಾದ ಮೇಲೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ, ಅದನ್ನ ಖಂಡಿಸಿದ್ದಾರೆ. ಆದ್ರೆ 8 ಗಂಟೆಗಳು ಗೊತ್ತಿಲ್ವಾ? ಭಾರತ ಸರ್ಕಾರದ ಅನೇಕ
ಇಲಾಖೆಗಳಿದೆ, ಗುಪ್ತಚರ ಇಲಾಖೆ ಇದೆ, ಬೇರೆ ಬೇರೆ ಇಲಾಖೆಗಳಿದೆ. ಕೂಡ ಆದ 2 ಸೆಕೆಂಡ್ಗಳಲ್ಲಿ 2 ನಿಮಿಷದಲ್ಲಿ ಈ ದೇಶದ ಪ್ರಧಾನಿಗೆ ಹೋಗಿ ವಿಷಯ ಕೊಡುವಂತ ಇಲಾಖೆಗಳಿದ್ದಾವೆ. ಆದ್ರೆ ಆತ 8 ಗಂಟೆಗಳ ನಂತರ ಮಾತಾಡಿದ್ದಾರೆ. ಅಂದ್ರೆ ಇದ್ರ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಈ ದೇಶದ ಪ್ರಧಾನಮಂತ್ರಿಗೂ ಸಹ ಒಬ್ಬ ದಲಿತ, ಒಬ್ಬ ಅಂಬೇಡ್ಕರ್ವಾದಿ, ಒಬ್ಬ ಬೌದ್ಧ ಈ ಹುದ್ದೆಯನ್ನು ಅಲಂಕರಿಸಿರ್ತಕ್ಕಂಥದ್ದು ಅವರಿಗೆ ಇಷ್ಟ ಇಲ್ಲ. ಅವ್ರಿಗೆ ತೋರಿಸದೇ ಇದರ ವಿಷಯದಲ್ಲಿ ತೋರಿಸುತ್ತೆ. ಆದ್ರಿಂದ ನಾವುಗಳು ಈ ವಿಚಾರವನ್ನ ಗಂಭೀರವಾಗಿ ಇದು ಮಾಡಬೇಕು. ಕೇವಲ ಎಸಿದ ಹಿಂದೆ ದೊಡ್ಡ ಕುತಂತ್ರ ಇದೆ. ಇವತ್ತು ನಾವು ನೋಡ್ತಾ ಇದೀವಲ್ಲ, ಇವತ್ತು ನಮ್ಮ ರಾಜ್ಯ ಸರ್ಕಾರದ ಸಚಿವರಿಗೆ, ಗ್ರಾಮೀಣ ಮತ್ತು ಪಂಚಾಯತ್ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವರಿಗೆ ಬೆದರಿಕೆ ಕರೆಗಳನ್ನು ಹಾಕಿದ್ದಾರೆ. ಅವರು ಹೇಳ್ತಕ್ಕಂಥ ವಿಷಯ ಇಷ್ಟನೇನೆ, ನೋಡಪ್ಪ ಇದು ಯಾವುದೇ ರಿಜಿಸ್ಟರ್ಡ್ ಆಗಿಲ್ಲ, RSS ಯಾವುದೇ ರಿಜಿಸ್ಟರ್ಡ್ ಆಗಿಲ್ಲ, ಯಾವುದೇ ರೀತಿಯಾಗಿರ್ತಕ್ಕಂಥ ಕಾನೂನುಬದ್ಧವಾಗಿದ್ದಿಲ್ಲ, ಅದೇನಿದೆ ದಾಖಲೆಗಳನ್ನ ಕೊಡಿ ಅಂತ ಕೇಳಿದ್ದಾರೆ ಅವರು. ಜೊತೆಗೆ ಏನೋ ಅವರು 100 ವರ್ಷ ಆಯ್ತು ಅಂತಕ್ಕಂಥದ್ದನ್ನ ಹೇಳಿ ಏನೋ ಒಂದು ಪಥಸಂಚಲನವನ್ನ ಮಾಡಿದಾರಲ್ಲ, ಅದು ಸರ್ಕಾರಿ ಕಚೇರಿಗಳ ಹತ್ರ, ಪಾರ್ಕ್ಗಳ ಹತ್ರ, ಅಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಮಾಡಬಾರ್ದು. ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಅವ್ರಿಗೊಂದು ಕಾನೂನು, ಬೇರೊಬ್ಬರಿಗೊಂದು ಕಾನೂನು ಇದೆಯಾ? ಇವತ್ತು ದಲಿತ ಸಂಘಟನೆಗಳು ಏನಾದ್ರು ಬೆಂಗಳೂರಲ್ಲಿ ಏನಾದ್ರು ಕಾರ್ಯಕ್ರಮ ಮಾಡಿದ್ರೆ ಫ್ರೀಡಂ ಪಾರ್ಕ್ ಅಲ್ಲಿ ಮಾಡ್ಬೇಕು, ಎಲ್ಲೂ ಮಾಡಂಗಿಲ್ಲ. ಆದ್ರೆ ಇವರು ರಾಜಬೀದಿಗಳಲ್ಲಿ ಮೆರವಣಿಗೆಯನ್ನ ಮಾಡಿದ್ದಾರೆ. ಅಂದ್ರೆ 2 ಕಾನೂನು, ಅವ್ರಿಗೊಂದು ಕಾನೂನು, ನಮ್ಗೊಂದು ಕಾನೂನು. ಇದನ್ನ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಪ್ರಶ್ನೆ ಮಾಡಿರ್ತಕ್ಕಂಥದ್ದು. ಆ ಪ್ರಶ್ನೆ ಮಾಡಿರ್ತಕ್ಕಂಥ ಸಚಿವರಿಗೆ ಬೆದರಿಕೆ ಕರೆಗಳನ್ನು ಹಾಕಿದ್ದಾರೆ. ಆದ್ರೆ ಇವತ್ತು ವಿರೋಧ ಪಕ್ಷದಲ್ಲೂ ಯಾರು ಮಾತಾಡ್ತಾ ಇಲ್ಲ. ಈಗ ಉದಾಹರಣೆಗೆ ಧರ್ಮಸ್ಥಳದಲ್ಲಿ ಏನೋ ಆಯ್ತಂತ ಹೇಳಿ ಇಡೀ ಬಿಜೆಪಿ ಪಟಾಲಂ, ಅವರ ಇಡೀ ಪಟಾಲಂ ಹೋಗಿ ಧರ್ಮಸ್ಥಳದಲ್ಲಿ ಕುತ್ಕೊಂಡು ಯಾವನ ವೀರೇಂದ್ರ ಹೆಗ್ಡೆ ಆದ ಕಾಲಿಗೆ ಬಿದ್ದು ಆಶೀರ್ವಾದ ತಕೊಂಡು ಖಂಡನೆ ಮಾಡಿದ್ರು. ಆದ್ರೆ ಇಲ್ಲಿ ನಮ್ಮ ದೇಶದ ಸರ್ವೋಚ್ಚ ನ್ಯಾಯಾಲಯ, ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಿಗೆ ಅಪಮಾನ ಮಾಡಿದ್ರೆ ಒಬ್ಬ ವಿರೋಧ ಪಕ್ಷದ ನಾಯಕರು ಯಾರು ಸಹ ಮಾತಾಡ್ಲಿಲ್ಲ, ಒಬ್ಬ ಬಿಜೆಪಿಯವರು ಯಾರು ಮಾತಾಡ್ಲಿಲ್ಲ, ಆ ಪಕ್ಷದವರು ಯಾರು ಮಾತಾಡ್ಲಿಲ್ಲ. ಇದನ್ನ ನಾವುಗಳು ಗಂಭೀರವಾಗಿ ನಾವು ಇವತ್ತು ಯೋಚನೆಯನ್ನ ಮಾಡಬೇಕಾಗಿದೆ ಬಂಧುಗಳೇ. ಇವತ್ತು ಆ ಪಕ್ಷದಲ್ಲಿರ್ತಕ್ಕಂಥ ಏನು SC ST ಮೋರ್ಚಾದಲ್ಲಿರ್ತಕ್ಕಂಥ ನಮ್ಮ ಸಮುದಾಯದ ಪ್ರತಿನಿಧಿಗಳೇನಿದ್ದಾರೆ, ನಮ್ಮ ಸಮುದಾಯದ ನಾಯಕರೇನಿದ್ದಾರೆ, ನೀವು ಒಂದು 10 ನಿಮಿಷಗಳ ಕಾಲ ಒಂದು ಕಡೆ ಕುಳಿತುಕೊಂಡು ಆಲೋಚನೆಯನ್ನ ಮಾಡಿ, ನಾವು ಯಾವ ಮನೆಯಲ್ಲಿದ್ದೇವೆ, ನಮ್ಮ ಮನೆಯಲ್ಲಿ ಏನ್ ನಡೀತಾ ಇದೆ, ನಮ್ಮ ಮನೆಯ ಯಜಮಾನನಿಗೆ, ನಮ್ಮ ಮನೆಯ ಒಬ್ಬ ಪ್ರತಿನಿಧಿಗೆ, ನಮ್ಮ ಮನೆಯ ಒಬ್ಬ ಸದಸ್ಯನಿಗೆ ಅವಮಾನ ಆಗಿದೆ, ಆದ್ರೆ ನಾವು ಮೌನವಾಗಿದ್ದೀವಿ ಅಂತ ಹೇಳಿದ್ರೆ ಆದ್ರೆ ನಾವು ಯಾವ ಪರಿಸ್ಥಿತಿಯಲ್ಲಿ ಇದೀವಿ ಅಂತಕ್ಕಂಥದ್ದನ್ನ ಆ ಪಕ್ಷದ ಏನು JDS ಪಕ್ಷ ಇರ್ಬೋದು ಅಥವಾ ಭಾರತೀಯ ಜನತಾ ಪಕ್ಷ ಇರ್ಬೋದು, ಯಾವುದೇ ಪಕ್ಷದ ಇಲ್ಲಿರ್ತಕ್ಕಂಥ ನಮ್ಮ ನಾಯಕರುಗಳು, ನಮ್ಮ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮತ್ತು ಹಿಂದುಳಿದ ವರ್ಗದ ನಾಯಕರುಗಳು ಆಲೋಚನೆಯನ್ನ ಮಾಡಬೇಕು. ಅದರಿಂದ ಬಂಧುಗಳೇ, ಇವುಗಳು ಗಂಭೀರವಾಗಿರ್ತಕ್ಕಂಥ ವಿಚಾರಗಳು. ನಾವುಗಳು ಏನಿವತ್ತು ಬಂದ್ ಕೊಟ್ಟಿದ್ದೇವೆ, ನಮ್ಮ ನಾಯಕರು ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ದಾರೆ, ಎಲ್ಲ ವಿಚಾರಗಳನ್ನ ಹೇಳಿದ್ದಾರೆ, ಈ ಸಮುದಾಯಕ್ಕೆ ಎಚ್ಚರಿಕೆ ಆಗುವಂತ ವಿಚಾರಗಳನ್ನ ಹೇಳಿದ್ದಾರೆ. ಅವರು ಹೇಳಿರ್ತಕ್ಕಂಥದ್ದನ್ನ ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ನಾವು ಮುಂದಿನ ದಿನಗಳಲ್ಲಿ ನಾವು ಇನ್ನೂ ತೀವ್ರವಾದಂತಹ ಹೋರಾಟಗಳನ್ನ ಮಾಡಬೇಕಾಗಿದೆ. ಈ ದೇಶದ ಮುಖ್ಯ ನ್ಯಾಯಮೂರ್ತಿಗಳಿಗೆ ರಕ್ಷಣೆ ಇಲ್ಲ. ಅವ್ರಿಗೆ ಅಪಮಾನ ಮಾಡಿದ್ರು ಅಂದ್ರೆ ನಮ್ಮ ಮಾಲೂರು ತಾಲೂಕಿನ ಎಲ್ಲೋ ಒಂದು ಕಡೆ ಕೊನೆಯ ಭಾಗದ ಹಳ್ಳಿಯಲ್ಲಿರ್ತಕ್ಕಂಥ ನನ್ನ ಕುಟುಂಬದವರಿಗೆ ಯಾವ ರೀತಿ ರಕ್ಷಣೆ ಕೊಡ್ತದೆ ಈ ಸರ್ಕಾರ, ಮತ್ತು ಇದ್ರ ಬಗ್ಗೆ ನಾವು ಆಲೋಚನೆಯನ್ನ ಮಾಡಬೇಕು. ಇವರಿಗೆ ಸಂವಿಧಾನದ ಬಗ್ಗೆ ಗೌರವ ಇಲ್ಲ, ಪ್ರಜಾಪ್ರಭುತ್ವದ ಬಗ್ಗೆ ಗೌರವ ಇಲ್ಲ. ಈ ಗೌರವ ಇಲ್ದಿರ್ತಕ್ಕಂಥ ಏನು ಮನುವಾದಿಗಳೇನಿದ್ದಾರೆ, ಇವರು ಒಂದು ರೀತಿ ಸ್ಲೋ ಪಾಯ್ಸನ್ ಇದ್ದಂಗೆ. ಅದರಿಂದ ಬಂಧುಗಳೇ, ಇವತ್ತು ಏನು ನಾವು ಕೋಲಾರ ಜಿಲ್ಲೆಯಾದ್ಯಂತ ಎಲ್ಲ ಮುಳಬಾಗಿಲು ತಾಲೂಕು ಇರ್ಬೋದು, KJP ಇರ್ಬೋದು, ಮಾಲೂರು ಇರ್ಬೋದು, ಅಥವಾ ಬಂಗಾರಪೇಟೆ ಮತ್ತೆ ಶ್ರೀನಿವಾಸಪುರ ಮತ್ತು ಕೋಲಾರ ಟೌನ್ ಎಲ್ಲ ಕಡೆ ಇವತ್ತು ಅಂಬೇಡ್ಕರ್ ವಾದಿಗಳು ಮತ್ತು ಅಂಬೇಡ್ಕರ್ ಬಗ್ಗೆ ಗೌರವ ಇರ್ತಕ್ಕಂಥವ್ರು, ಅಂಬೇಡ್ಕರ್ ವಿಚಾರದ ಹಾದಿಯಲ್ಲಿ ಹೋರಾಟ ಮಾಡ್ತಕ್ಕಂಥ ಇವತ್ತು ನಾಯಕರುಗಳು, ನಮ್ಮ ಕಾರ್ಯಕರ್ತರು ಸ್ವಯಂ ಪ್ರೇರಿತವಾಗಿ ಬೀದಿಗೆ ಇಳಿದು ನಾವು ಖಂಡಿಸಿದ್ದೇವೆ. ಖಂಡಿಸಿ ಇವತ್ತು ಏನು ಈ ಒಂದು ಒಕ್ಕೂಟದಿಂದ ಮಾನ್ಯ ತಹಶೀಲ್ದಾರ್ ಅವರ ಮುಖಾಂತರ ಈ ದೇಶದ ಗೌರವಾನ್ವಿತ ರಾಷ್ಟ್ರಪತಿಗಳಿಗೆ ಇವತ್ತು ಮನವಿಯನ್ನ ಕೊಡ್ತಾ ಇದ್ದೇವೆ. ಇವತ್ತು ಏನ ಅವಿವೇಕಿ ಏನಿದ್ದಾನೆ, ರಾಕೇಶ್ ಕಿಶೋರ್ ಅಂತಕ್ಕಂಥ ಅವಿವೇಕಿ ಏನಿದ್ದಾರೆ, ಅವನ ಮೇಲೆ ರಾಷ್ಟ್ರೀಯ ಬದ್ಧತೆ ಕಾಯ್ದೆಯಡಿ ಮತ್ತು ದೇಶದ್ರೋಹ ಕಾಯ್ದೆಯಡಿ ಅವನ ಮೇಲೆ ಕ್ರಮವನ್ನ ಕೈಗೊಳ್ಳಬೇಕು. ಇವತ್ತು ಸಂವಿಧಾನದ ಪ್ರತಿಗಳನ್ನು ಸುಟ್ಟಿರ್ತಕ್ಕಂಥದ್ದನ್ನ ಸ್ವಯಂ ಪ್ರೇರಿತವಾಗಿ
ಸರ್ವೋಚ್ಚ ನ್ಯಾಯಾಲಯ ದೂರನ್ನ ದಾಖಲು ಮಾಡಿಕೊಂಡು ಅವನಿಗೆ ದೇಶದ್ರೋಹದ ಕಾಯ್ದೆ ಬಂಧಿಸಿದ್ದಾರೆ. ಇವತ್ತು ಸಂವಿಧಾನಕ್ಕೆ ಅಪಮಾನ ಮಾಡಿರ್ತಕ್ಕಂಥದ್ದು, ಪ್ರಜಾಪ್ರಭುತ್ವಕ್ಕೆ ಅಪಮಾನ ಮಾಡಿರ್ತಕ್ಕಂಥದ್ದು, ಸಂವಿಧಾನಕ್ಕೆ ಶೂನ್ಯದಿಂದ ಹೊಡೆದಿರ್ತಕ್ಕಂಥದ್ದು, ಪ್ರಜಾಪ್ರಭುತ್ವಕ್ಕೆ ಶೂನ್ಯದಿಂದ ಹೊಡೆದಿರ್ತಕ್ಕಂಥದ್ದು ಕೇವಲ ನಮ್ಮ ಗವಾಯಿ ಸಾಹೇಬ್ರಿಗೆ ಅಲ್ಲ, ಅವರು ಸಂವಿಧಾನಕ್ಕೆ ಹೊಡೆದಿದೆ. ಇದು ಸಂವಿಧಾನದ ಹುದ್ದೆ. ಆ ಕಾರಣಕ್ಕಾಗಿ ಆತನ ಮೇಲೆ ದೇಶದ್ರೋಹ ಕಾಯ್ದೆ ಇಡಿ ಕ್ರಮ ಕೈಗೊಂಡು ಕೂಡಲೇ ಕ್ರಮವನ್ನು ಕೈಗೊಳ್ಳಬೇಕಂತ ಈ ಮೂಲಕ ಏನು ಇವತ್ತು ದಲಿತ ಮತ್ತು ಜನಪರ ಸಂಘಟನೆಗಳ ಒಕ್ಕೂಟದಿಂದ ಇವತ್ತು ಒತ್ತಾಯವನ್ನ ಮಾಡ್ತಾ ಇದ್ದೇವೆ. ಜೈ ಭೀಮ್, ಜೈ ಭಾರತ್. ಸಮಸ್ಯೆ ಏನಿದೆ, ಮನವಿ ಏನಿದೆ, ನಮ್ಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರವೇ. ನಾವು ತಿರುಗಿ ಮತ್ತೆ ಪುನರಾವರ್ತನೆ ಮಾಡಲ್ಲ. ನಮ್ಮ ಮನವಿಯನ್ನ ಮನೆ ದಂಡಾಧಿಕಾರಿಗಳು ಈ ಕೇಂದ್ರ ಸರ್ಕಾರಕ್ಕೆ, ರಾಷ್ಟ್ರಪತಿಗಳಿಗೆ ಏನ್ ಮಾಡ್ತೀವಿ, ಮತ್ತೆ ಅನೇಕ ಗೃಹ ಮಂತ್ರಿಗಳಿಗಾಗ್ಬೋದು, ಪ್ರಧಾನಮಂತ್ರಿಗಳಿಗಾಗ್ಬೋದು, ಇವ್ರಿಗೆಲ್ರಿಗೂ ಸಹ ಮನವಿಯನ್ನ ತಲುಪಿಸ್ಬೇಕು. ಈ ಕೇಂದ್ರ ಸರ್ಕಾರಕ್ಕೆ ನಮ್ಮ ಕೂಗು ಕೇಳಿಸ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ಮೇಡಮ್ ಅವ್ರಿಗೆ ನಮ್ಮ ಜಿಲ್ಲಾ ಎಲ್ಲ ಕೋಲಾರ ಜಿಲ್ಲಾ ಮಾಲೂರು ತಾಲೂಕು ಜನಪರ ಸಂಘಟನೆಗಳ ವತಿಯಿಂದ ನಾವೆಲ್ಲರೂ ಸಹ ಮನವಿಯನ್ನ ಕೊಡ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ಈ ದಿನ ಮಾಲೂರು ತಾಲೂಕಿನ ಎಲ್ಲ ಜನಪರ ಸಂಘಟನೆಗಳ ಒಕ್ಕೂಟಗಳ ವತಿಯಿಂದ ಏನು ಮನವಿಯನ್ನ ಕೊಟ್ಟಿದ್ದಾರೆ, ಅದನ್ನ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ರಾಷ್ಟ್ರಪತಿಯವರಿಗೆ ಮತ್ತು ಪ್ರಧಾನಮಂತ್ರಿಗಳಿಗೆ ರವಾನಿಸುವಂತ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತ ತಮ್ಮೆಲ್ಲರಿಗೂ. ಈ ಬಸ್ ಸ್ಟಾಂಡ್ ಡೆಮಾನ್ಸ್ಟ್ರೇಷನ್ ಮಾಡೋರು ತಾವು ಇದ್ರಿ, ಶಾಸಕರು ಇದ್ರು. ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಪಾರ್ಕ್ ಏನಿದೆ ಉದ್ಯಾನವನ, ಈ ಕಾಂಪೌಂಡ್ ಜಾಗ ಇದೆ, ಒಂದಡಿ ಕೂಡ ಈ ಒಳಗೆ ಬರಲ್ಲ ಅಂತ ಹೇಳಿದ್ವಿ. ಆದ್ರೆ ಇಲ್ಲಿ ಕಂಬಗಳು ಇದ್ದಾರೆ, ಏನಕ್ಕೆ ಅಂತ ಅರ್ಥ ಆಗ್ತಿಲ್ಲ. ಸ್ಟ್ಯಾಚು ಹಿಂದ್ಗಡೆ ದಯಮಾಡಿ ಯಾವ್ದೇ ಕಾರಣಕ್ಕೂ ಇದೇ ರೀತಿ ಏನಾದ್ರು ಅವರೇನು ಈ ಕಡೆ ಬಂದ್ರೆ ತಿರುಗಿ ಬಂದು ಕಳ್ಕೊಡ್ತೀವಿ ಮೇಡಮ್. ಆದ್ರೆ ಯಾವ್ದೇ ಕಾರಣಕ್ಕೂ ಡೆವಲಪ್ಮೆಂಟ್ ಮಾಡ್ತಿರೋದು ಪರವಾಗಿಲ್ಲ, ನಮ್ಗೆ ಇದೇ ರೀತಿ ಇದೆ, ನಮ್ ಕೈಲಾದ್ರೂ ಮಾಡ್ಕೊತೀವಿ, ಇಲ್ಲಾಂದ್ರೆ ಅದಿರ್ಲಿ. ಆದ್ರೆ ಯಾವ್ದೇ ಕಾರಣಕ್ಕೂ ಒತ್ತುವರಿಯನ್ನು ನಾವು ಸಹಿಸಲ್ಲ ಮೇಡಮ್. ಅದರಿಂದ ಇದೊಂದೇ ಇರೋದು ನಮ್ಗೆ ಕೇಂದ್ರದಲ್ಲಿ ಇದನ್ನು ಉಳಿಸ್ಕೊಳ್ಳೋ ಜವಾಬ್ದಾರಿ ಎಲ್ಲರಿಗೂ ಇದೆ ಮೇಡಮ್. ಎಲ್ಲ ಸಂಘಟನೆಗಳು ಮನವರಿಕೆ ಮಾಡ್ಕೊಟ್ಟಿದ್ದಾರೆ. ನಾವು ಏನಿದೆ ಬಸ್ ಸ್ಟ್ಯಾಂಡ್ ಡೆವಲಪ್ಮೆಂಟ್ ಜೊತೆಗೆ ಮಾನ್ಯ ಶಾಸಕರು ಹೇಳಿದ್ದಾರೆ ಇದನ್ನು ಡೆವಲಪ್ಮೆಂಟ್ ಮಾಡೋದಕ್ಕೆ ಒಂದು ಪ್ರೋಗ್ರಾಮ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದ್ರ ಪ್ರಕಾರ ಏನಾದ್ರು ಒತ್ತುವರಿ ಯಾವುದೂ ಆಗೋದಿಲ್ಲ, ಅದನ್ನ ವೆರಿಫೈ ಮಾಡ್ತೀವಿ ನಾವು. ಆ ತರದ್ ಏನಾದ್ರು ಇತ್ತು ಅಂದ್ರೆ ಅವ್ರಿಗೆ ಡೈರೆಕ್ಷನ್ಸ್ ಕೊಡ್ತೀವಿ. ಮಾಲೂರು ತಾಲೂಕಿನ ಎಲ್ಲ ಸಮಸ್ತ ಎಲ್ಲ ಪ್ರಗತಿಪರ ಸಂಘಟನೆಗಳ ಮುಖಂಡರು ಮತ್ತೆ ಸಾರ್ವಜನಿಕರು, ವಿದ್ಯಾರ್ಥಿಗಳು, ಮಹಿಳೆಯರೆಲ್ಲರೂ ಕೂಡ ಸ್ವಯಂ ಪ್ರೇರಿತರೊಂದಿಗೆ ಸಹಕಾರವನ್ನು ಕೊಟ್ಟು ಬಹಳ ಯಶಸ್ವಿಯಾಗಿ ಬಂದನ್ನ ಘೋಷಣೆ ಮಾಡಿರ್ತಕ್ಕಂಥದ್ದು ಮತ್ತೆ ಬಂದನ್ನ ಆಚರಣೆ ಮಾಡ್ತಿರ್ತಕ್ಕಂಥದ್ದು. ಅವರಿಗೆ ಮಾಧ್ಯಮದ ಮೂಲಕ ಎಲ್ಲ ನಮ್ಮ ಜನಪರ ಸಂಘಟನೆ ಒಕ್ಕೂಟದಿಂದ ಎಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸುತ್ತದೆ. ಕೇಂದ್ರ ಸರ್ಕಾರ ಅಂಗಡಿ ಮಾಲೀಕರು ಮತ್ತೆ ಆಟೋ ಚಾಲಕರು, ಲಾರಿ ಚಾಲಕರು, ಮಾಲೀಕರು ಮತ್ತೆ ಎಲ್ಲ ಅಂಗಡಿಗಳು ಕೂಡ ಸಾರ್ವಜನಿಕ ಸಹಕಾರ ಕೊಟ್ಟಿದ್ದಾರೆ. ಹಾಗಾಗಿ ಅವರು ವಿಶೇಷವಾಗಿ ಮಾಧ್ಯಮದ ಮುಖಂಡರು, ಮಾಧ್ಯಮ ಸ್ನೇಹಿತರು, ಪೊಲೀಸ್ ಇಲಾಖೆ ಎಲ್ಲರೂ ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ. ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ಏನು ನಮ್ಮ ಇವತ್ತು ಮನವಿಯನ್ನು ಮತ್ತು ತಹಶೀಲ್ದಾರ್ ಮುಖಾಂತರ ಕೇಂದ್ರದ ರಾಷ್ಟ್ರಪತಿಗಳಿಗೆ, ಪ್ರಧಾನಮಂತ್ರಿಗೆ, ಗೃಹ ಮಂತ್ರಿಗೆ ತಹಶೀಲ್ದಾರ್ ಮುಖಾಂತರ ಮನವಿಯನ್ನು ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಮನವಿಯನ್ನು ಸ್ವೀಕರಿಸಿ ಅಂತಹ ದೇಶದ್ರೋಹಿ ರಾಕೇಶ್ ಕಿಶೋರ್ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಂಡಿಲ್ಲ ಅಂತ ಕೂಡ ಮುಂದಿನ ದಿನಗಳಲ್ಲಿ ಜನಪರ ವೇದಿಕೆಗಳು, ಒಕ್ಕೂಟಗಳ ಮೂಲಕ ಕೇಂದ್ರಾಡಳಿತ, ದೇಶಾದ್ಯಂತ ಹೋರಾಟವನ್ನು ಮಾಡಬೇಕಾಗ್ತದೆ ಅಂತ ಹೇಳಿ ಈ ಮೂಲಕ ನಾನು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೀನಿ. ನಮಸ್ಕಾರ. ಈ ರಾತ್ರಿಯ ಆಗಿದ್ದಾರೆ ಮತ್ತು ಈ ದಿನ ಮಾಲೂರು ತಾಲೂಕಿನಾದ್ಯಂತ ಬಂದ್ಗೆ ಎಲ್ಲ ಜನಪರ ಸಂಘಟನೆಗಳು ಮತ್ತು ದಲಿತಪರ ಸಂಘಟನೆಗಳು ಬಂದ್ಗೆ ಕರೆ ಕೊಟ್ಟಿದ್ವಿ. ವಿಷಯ ಬಂದು ಏನು ಸಂವಿಧಾನದ ಒಂದು ಅಡಿಯಲ್ಲಿ ಇರ್ತಕ್ಕಂಥ ಮಹಾನ್ ಘನ ವ್ಯಕ್ತಿಗಳಂತ ನ್ಯಾಯಾಧೀಶರನ್ನ ಅವಮಾನಿಸಿ, ಕಡೆಗಣಿಸಿ ಮತ್ತು ಅವರ ಮೇಲೆ ಶಿವನ್ನ ಹಾಕಿದಂತ ಒಬ್ಬ ವಕೀಲರನ್ನ ಬಂಧಿಸಬೇಕು ಮತ್ತು ಆಗಲೇ ಕೂಡಲೇ ಗಡಿಪಾರು ಮಾಡಬೇಕು. ಯಾಕಂದ್ರೆ ಈ ಸಂವಿಧಾನದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ ಈ ದೇಶಕ್ಕೆ ಒಂದು ಸಂವಿಧಾನ ಕೊಟ್ಟರು. ಯಾತಕ್ಕಾಗಿ ಸಮಾನತೆ, ನಾವೆಲ್ಲ ಒಂದೇ ಭಾರತೀಯರು ಅಂತೇಳಿ ಅಂತಂದ್ ಬಿಟ್ಟು ಮತ್ತು ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗ ಅಂತ ಒಂದು 3 ಅಂಗಗಳು ತಂದ್ರು. ಅದರಲ್ಲಿ ಈ ಒಂದು ವ್ಯಕ್ತಿಯೊಬ್ಬ ನ್ಯಾಯಾಂಗದಲ್ಲಿ ಇದ್ದುಕೊಂಡು ಇನ್ನೊಬ್ಬ ಉನ್ನತ ಅಧಿಕಾರಿನ ಶಿವಲಾಕಿರ್ತದ್ದು ನಿಜವಾಗಿ ಖಂಡನೀಯ. ಮುಂದಿನ ದಿನಗಳಲ್ಲಿ ಆತನಿಗೆ ತಕ್ಕಪಟ್ಟ ಕಲಿಸುವಂಥದ್ದು ಎಲ್ಲ ಭಾರತ ದೇಶದ ಜನತೆ ಒಗ್ಗೂಡ್ತಾ ಇದ್ದಾರೆ ಅಂತೇಳಿ ನಮ್ಮ ಮಾತು ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ
ಜೈ ಭೀಮ್. ಏನಿವತ್ತು ಕೋಲಾರ ಜಿಲ್ಲಾದ್ಯಂತ ಸ್ವಯಂ ಪ್ರೇರಿತ ಬಂಧನ್ನ ಇವತ್ತು ಯಶಸ್ವಿ ಆಗಿದೆ. ಕಳೆದ ಶನಿವಾರ ಏನು ಕೋಲಾರ ಜಿಲ್ಲಾ ಮಟ್ಟದಲ್ಲಿ ಇರ್ತಕ್ಕಂಥ ಪದಾಧಿಕಾರಿಗಳು ಮತ್ತೆ ಮುಖಂಡರುಗಳು ಎಲ್ಲ ಸೇರಿ ಈ ಒಂದು ತೀರ್ಮಾನವನ್ನ ಕೈಗೊಳ್ತೀವಿ. ಅದೇ ನಿಟ್ಟಿನಲ್ಲಿ ನಾವು ಸಹ ಮಾಲೂರು ತಾಲೂಕು ಜನಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಇವತ್ತು ಬೆಳಗ್ಗೆಯಿಂದಲೂ ಸಹ ತುಂಬಾ ಅತ್ಯುತ್ತಮವಾಗಿ ಒಂದು ಬಂದ್ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಈ ಒಂದು ಬಂದ್ ಕಾರ್ಯಕ್ರಮಕ್ಕೆ ಅನೇಕ ಪ್ರಗತಿಪರ ರೈತ, ಕಾರ್ಮಿಕ, ದಲಿತ, ಕನ್ನಡ ಪರ ಸಂಘಟನೆಗಳು ಅನೇಕ ರೀತಿಯಲ್ಲಿ ಸಂಘಟನೆಗಳು ನಮಗೆ ಸಹಕಾರ ಕೊಟ್ಟಿದೆ ಮತ್ತೆ ಬೆಂಬಲವನ್ನ ಕೊಟ್ಟಿದೆ. ಇದು ತುಂಬಾ ಯಶಸ್ವಿಯಾಗಿದೆ. ಈ ಒಂದು ಯಶಸ್ವಿಗೆ ಕಾರಣ ಪೊಲೀಸ್ ಇಲಾಖೆ ಆಗ್ಬೋದು, ಮಾನ್ಯ ದಂಡಾಧಿಕಾರಿಗಳಾಗ್ಬೋದು, ಅನೇಕ ಮುಖಂಡರುಗಳು, ಇಲಾಖೆಗಳು ನಮಗೆ ಸಹಕಾರ ಕೊಟ್ಟಿದೆ ಮತ್ತು ಬೆಂಬಲವಾಗಿ ನಿಂತ್ಕೊಂಡಿದೆ. ಈ ಬಂದು ಯಾಕೆ ಮಾಡ್ಬೇಕಂದ್ರೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾದಂತ BR ಗವಾಯಿ ಅವರ ಮೇಲೆ ಶಿವ ಎಸೆತವನ್ನ ಖಂಡಿಸಿ ಇವತ್ತು ದೇಶಾದ್ಯಂತ ಪ್ರತಿಭಟನೆ ಮಾಡ್ತಾ ಇದೆ, ಹೋರಾಟಗಳು ಮಾಡ್ಕೊಂಡ್ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ನಾವು ಸಹ ಮಾಲೂರಲ್ಲಿ ಬಂದ್ ಕಾರ್ಯಕ್ರಮವನ್ನ ಮಾಡಿದ್ದೇವೆ. ಇದು ಕೇವಲ ಇಲ್ಲಿಗೆ ಮಾತ್ರ ಅಲ್ಲ, ಮುಂದಿನ ದಿನಗಳಲ್ಲಿ ಬಹುದೊಡ್ಡವಾಗಿ ನಾವು ದೇಶಾದ್ಯಂತ ದೇಶವ್ಯಾಪಿ ಬಂದ್ ಮಾಡ್ತೇವೆ. ಕೇವಲ ಇಲ್ಲಿಗೆ ಮಾತ್ರ ನಿಲ್ಸಲ್ಲ. ಏನು ಅವಿವೇಕಿ ಏನಿದ್ದಾರೆ ಸನಾತನಿ ರಾಕೇಶ್ ಕಿಶೋರ್ ಅವನನ್ನ ಶೀಘ್ರವಾಗಿ ಶಿಕ್ಷೆಗೆ ಒಳಪಡಿಸಬೇಕು. ಅವನಿಗೆ ಆದಷ್ಟು ಗಲ್ಲಿಗೆ ಶಿಕ್ಷೆ ಕೊಡಬೇಕು. ಯಾಕಂದ್ರೆ ಅನೇಕ ಪ್ರಕರಣಗಳಾಗ್ತಾ ಇದೆ. ಸಂವಿಧಾನ ಬಗ್ಗೆ ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡ್ತಾ ಇದ್ದಾರೆ. ಅಮಿತ್ ಶಾ ಇರ್ಬೋದು, ಆ ಅವಿವೇಕಿ ಅಮಿತ್ ಶಾ ಕೇಂದ್ರದ ಒಂದು ಗೃಹ ಮಂತ್ರಿ ಆಗಿದ್ದನ್ನ ಮರೆತು ಆತ್ಮ ಲೋಕಸಭೆಯಲ್ಲಿ ಅಂಬೇಡ್ಕರ್ ಅನ್ನೋ ಬದಲು ಒಂದು ಯಾವ್ದಾದ್ರು ಭಜನೆ ಮಾಡ್ರಿ ನಿಮ್ಗೆ ಮೋಕ್ಷ ಸಿಗ್ತಾ ಅಂತ ಅಮಿತ್ ಶಾ ಹೇಳ್ತಾನೆ. ಆ ಮೋಕ್ಷ ಸಿಗೋದು ಅವ್ನು ನೋಡಿದ್ರ, ಮುಕ್ತಿ ಸಿಕ್ಕೋದು ನೋಡಿದಾನಾ? ನೋಡಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರೋ ಒಂದು ಸಂವಿಧಾನ ಅಡಿಯಲ್ಲಿ ಅವ್ರು ಇವತ್ತು MP ಆಗಕ್ಕಾಯ್ತು, ಸಚಿವರಾಗಕ್ಕಾಯ್ತು ಹೊರತು ಯಾವುದೇ ದೇವರ ದಂಡರ ಅವ್ರು ಕೊಟ್ಟಿರ್ತಕ್ಕಂಥ ಈ ಸನಾತನವಾದಿಗಳಿಂದ ಯಾವ್ದು ಬದಲಾವಣೆಗಳಾಗಿಲ್ಲ. ಈ ಸನಾತನವಾದಿಗಳು ಒಂದಲ್ಲ ಒಂದು ರೀತಿಯಲ್ಲಿ ಗೊಂದಲ ಸೃಷ್ಟಿ ಮಾಡ್ತಾನೆ ಇರ್ತಾರೆ. ಅವ್ರು ಕೇವಲ ಮಸಿ ಬಳಿಯೋದು, ಈ ರೀತಿ ಅವಹೇಳನಕಾರಿ ಹೇಳಿಕೆಗಳು ಕೊಡೋದು, ನಮಗೆ ಸಂವಿಧಾನ ಚ್ಯುತಿ ಬರ್ತಕ್ಕಂಥ ವಿಚಾರಗಳನ್ನ ಮಾಡ್ತಾರೆ. ನಾವೆಲ್ಲೂ ಸಹ ಇಂಥ ಘಟನೆಗಳಿಗೆ ಅವಕಾಶ ಕೊಡಲ್ಲ. ಅವ್ರು ಹಿಂದೂ ಧರ್ಮ ಏನ್ ಮಾಡಲಿಕ್ಕೆ ಹೊರಟಿದ್ದಾರೆ ಅದು ಆಗಲ್ಲ. ಇದು ಬಹುಸಂಸ್ಕೃತಿ ದೇಶ, ಇದು ಪ್ರಜಾಪ್ರಭುತ್ವ ದೇಶ. ಪ್ರಜಾಪ್ರಭುತ್ವ ದೇಶದಲ್ಲಿ ಎಲ್ಲರೂ ಇದ್ದಾರೆ. ಬಹುಸಂಸ್ಕೃತಿಯುಳ್ಳ ಒಂದು ಸಂಸ್ಕೃತಿ. ಆದ್ದರಿಂದ ಈ ದೇಶ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ ಒಂದು ಜಾತಿಗೆ ಅಲ್ಲ, ಕೇವಲ SC/STಗಳಲ್ಲ, 6,000 ಜಾತಿಗಳಿಗೂ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದಿರ್ತಕ್ಕಂಥದ್ದು. ಇವತ್ತು ಪ್ರತಿಯೊಬ್ಬ ನಾಗರಿಕ, ಸಾರ್ವಜನಿಕರು ಕೂಡ ಇವತ್ತು ಎದೆ ತಟ್ಟಿ ನಾವು ಸಂವಿಧಾನವನ್ನ ಕಾಪಾಡುವ ಜವಾಬ್ದಾರಿ ನಿಮ್ಮೆಲ್ಲರ ಮೇಲೆ ಇದೆ. ಬಂಧುಗಳೇ, ಜೈ ಭೀಮ್. ಆತ್ಮೀಯ ಬಂಧುಗಳೇ, ಬಹಳಷ್ಟು ಸಂಘಟನೆಗಳು ಎಲ್ಲರೂ ಒಟ್ಟುಗೂಡಿ ಈ ಮಾಲೂರು ತಾಲೂಕಿನಲ್ಲಿ ಪ್ರಗತಿಪರ ಸಂಘಟನೆಗಳು, ಹೋರಾಟಗಾರರು ಎಲ್ಲರೂ ಸೇರಿ ಬಹಳ ಒಂದು ಕಿಶೋರ್ ಅವರ ವಿರುದ್ಧವಾಗಿ ಒಳ್ಳೆಯ ಒಂದು ಹೋರಾಟ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದೀವಿ. ಸಾರ್ವಜನಿಕವಾಗಿ ನಾವು ಯಾರಿಗೂ ಸಹ ಅಂಗಡಿ ಮುಗ್ಗಟ್ಟುಗಳು, ವಾಹನಗಳಿಗೆ ಯಾವುದೂ ತೊಂದರೆ ಕೊಡದಂತೆ ನಾವು ಈ ಕಾರ್ಯಕ್ರಮವನ್ನು ಎಲ್ಲ ಸಂಘಟನೆಗಳು ಸೇರಿ ಬಹಳ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೇವೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ್. ಈ ಹೋರಾಟದ ಹಾದಿಯಲ್ಲಿ ನಾವು ಏನು ಬೆಳಗ್ಗೆ 6 ಗಂಟೆಯಿಂದ ಇದುವರೆಗೂ ನಾವು ಹೋರಾಟ ಮಾಡಿದ್ದೀರಿ, ಅದು ಸಕ್ಸಸ್ ಆಗಿದೆ ಅನ್ನೋ ಒಂದು ನಮಗೆ ಯಶಸ್ಸಾಗಿದೆ. ಆದ್ದರಿಂದ ಎಲ್ಲ ನಮ್ಮ ತಾಲೂಕಲ್ಲಿ ಎಲ್ಲ ಸಂಘಟನೆಯವರು ನಮಗೆ ಎಲ್ಲ ಸೇರಿ ನಾವು ಒಂದು ಕಾರ್ಯಕ್ರಮ ಹೋರಾಟವನ್ನು ಮಾಡಿದ್ದೀವಿ. ಎಲ್ಲರಿಗೂ ಜೈ ಭೀಮ್. ಇವತ್ತಿನ ದಿವಸ ನಾವು ಒಂದು ಕರೆ ಕೊಟ್ಟಿದ್ದೀವಿ. ಎಲ್ಲರೂ ಸೇರಿ ಎಲ್ಲ ಸಂಘಟನೆಗಳು ಸೇರಿ ಒಂದು ಕರೆ ಕೊಟ್ಟಿದ್ದೀವಿ. ಇದುವರೆಗೂ ನಮ್ಮ ಒಂದು ಇತಿಹಾಸದಲ್ಲಿ ಎಲ್ಲ ಸಂಘಟನೆಗಳು ಒಂದಾಗಿದ್ದು ಇವತ್ತಿಗೆ ನಾನು ನೋಡಿರೋದು. ಇಷ್ಟು ದಿವಸ ನಾನು ಇನ್ನೂ ನೋಡಿಲ್ಲ. ಇದರಲ್ಲಿ ಯಾರೋ ಒಬ್ಬರು ಬರಲಿಲ್ಲ ಅಷ್ಟೇ. ಎಲ್ಲ ಎಷ್ಟಿದಾವ ನಮ್ಮ ಮಾಲೂರು ತಾಲೂಕಲ್ಲಿ ಎಲ್ಲ ಸಂಘಟನೆಗಳು ಇಲ್ಲಿ ಒಂದಾಗಿ ನಾವೆಲ್ಲ ಈ ಕಾರ್ಯವನ್ನು ನಾವು ಮುಗಿಸಿದ್ವಿ. ರಾಕೇಶ್ ಕಿಶೋರ್ ಮಾಡಿರ್ತಕ್ಕಂಥ ಒಂದು ಅಸಭ್ಯ ಅವರು ಮಾಡಿರೋದನ್ನು ನಾವು ವಿರೋಧಿಸಿ ಗವಾಯಿ ಅವರಿಗೆ ಮಾಡಿದ ಅವಮಾನವನ್ನು ಇಡೀ ದೇಶವೆಲ್ಲ ನಾವು ವಿರೋಧ ಪಡಿಸ್ತಾ ಇದ್ದೀವಿ. ಅದರಿಂದ ಇಲ್ಲಿ ನಾವು ಮಾಡಿರ್ತಕ್ಕಂಥ
ಒಂದು ಬಂದು ಸಕ್ಸಸ್ ಆಗಿದೆ. ಅದರಿಂದ ನಮ್ಮ ಎಲ್ರಿಗೂ ನಾನು ಧನ್ಯವಾದ ಹೇಳ್ತಾ ನಾನು ಈ ಭಾಷೆ ಮುಗಿಸ್ತಾ ಇದ್ದೀನಿ. ಜೈ ಭೀಮ್. ಸೂಪರ್.